ಹೆಣ್ಣು ಅಂದರೆ ಹೀಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು. ಹೆಣ್ಣು ಎಂದರೆ ಹೀಗಿರಬೇಕು, ಹಣೆಯಲ್ಲಿ ಕುಂಕುಮ ನಗುತ್ತಿರಬೇಕು. ಕೈಯಲ್ಲಿ ಬಳೆಗಳು ಕಿಣಕಣ ಎನ್ನಬೇಕು, ಕಾಲಿಗೆ ಗೆಜ್ಜೆ ಕಿಣಿಕಿಣಿ ಎನ್ನಬೇಕು. ಕೈಯಲ್ಲಿ ಬಳೆಗಳು ಗಲ್ಗಲ್ ಎನ್ನಬೇಕು, ಕಾಲಿನ ಗೆಜ್ಜೆ ಕಿಣಿಕಿಣಿ ಎನ್ನಬೇಕು ಅಂತ ನಮ್ಮ ಶೀನಣ್ಣ ಆವಾಗಲೂ ಹೇಳೋದು. ಅವನ ನೆನ್ಪು ಮಾಡ್ಕೊಂಡಾಗೆಲ್ಲ ನಂಗೆ ಈ ಹಾಡು ನೆನಪಾಗುತ್ತೆ. ಯಾಕೆ ಗೊತ್ತುಂಟ, ಅವನಿಗೆ ಹೆಣ್ಣು ಹುಡುಕೋ ಕಷ್ಟದಲ್ಲಿ ನಾವು ಬಹಳ ಪೇಚಾಡಿ ಹೋದೆವು, ಬಹಳಷ್ಟು ಗೋಳು ಬಂದೆವು. ಯಾಕೆ ಗೊತ್ತುಂಟ, ಮೊದಲೆಲ್ಲ ಹೆಣ್ಣು ಹುಡುಕೋದು ಅಂದರೆ ಒಂದು ರೀತಿಯಲ್ಲಿ ಕನ್ಯಾನ್ವೇಷಣೆ ಅಂತಾರೆ, ಅನ್ವೇಷಣೆ. ನೀವು ಕೇಳ್ಬೋದು, ಏನ್ರಿ ಹೆಣ್ಣು ಹುಡುಕಕ್ಕೆ ಏನಾಗಿದೆ, ಕಳೆದೋಗಿದ್ದಾಳ ನೀವು ಕೇಳ್ಬೋದು. ಕಳೆದು ಹೋಗಿರೋದಲ್ಲ, ಆದರೆ ನಮಗೆ ಯಾವ ಹೆಣ್ಣು ಬೇಕು ಅನ್ನೋದನ್ನು ಆಯ್ಕೆ ಮಾಡುವ ಒಂದು ಅವಕಾಶ ಮೊದಲು ಗಂಡಸಿಗಿತ್ತು. ಹಾಗಾಗಿ ಹುಡುಗ ಏನು ಮಾಡ್ತಿದ್ದ, ಭಾಳ ಅವನು ಸೂಕ್ಷ್ಮವಾಗಿ ಗಮನಿಸಿ ತನಗೆ ಯಾವ ಹೆಣ್ಣು ಬೇಕು, ಹೇಗಿರಬೇಕು ಅಂಥೇಳಿ ಅವನು ಹೇಳ್ಕೊಳ್ತಿದ್ದ. ಅವ್ರು ಯಾವಾಗಲೂ ನಮ್ಮ ಶೀನಣ್ಣ ಹೇಳೋದು, ನಾನು ಓದಿದ ಕವನದಲ್ಲಿ ಕೇಳಿದ್ದೇನೆ ಕಣಕ್ಕ, ನನಗೆ ಏನು ಗೊತ್ತುಂಟ, ತೊಂಡೆ ಹಣ್ಣಿನಂಥ ತುಟಿ, ಸಂಪಿಗೆ ಅಂತ ಮೂಗು, ಕಮಲದಂಥ ಮುಖ ಅಂತ ಹೆಣ್ಣು ಬೇಕು ಅಂತ. ನಾನು ಅದು ಕೇಳಿದೆ, ಆಯಿತು ಮರಯ್ಯ, ಎಲ್ಲ ಒಂದೊಂದು ಜೋಡಿಸಿ ನಿನಗೊಂದು ಹೆಣ್ಣು ತರೋಣ ಅಂತ. ಯಾಕೆಂದರೆ ಅವನಿಗೆ ಯಾವ ಹೆಣ್ಣು ನೋಡಿದರೂ ಸರಿ ಆಗ್ತಿರಲ್ಲ ಮರೆಯರೆ. ನಮಗೆ ಎಷ್ಟು ಕಷ್ಟ ಆಗಿದೆ ಗೊತ್ತುಂಟ ಅವನಿಗೊಂದು ಹೆಣ್ಣು ಹುಡುಕೋದು. ಸಾಧಾರಣ ಕುಪ್ಪ ಹುಡುಗ ಅಲ್ಲ ಅವನು, ಯಾವ ಕೆಲಸ ಆದರೂ ಆಗಬಹುದು. ಆದರೆ ಈ ಹೆಣ್ಣು ಹುಡುಕೋ ಕೆಲಸ ಉಂಟಲ್ಲ, ಅದು ಬಹುಶಃ ದೊಡ್ಡ ಒಂದು ಕಷ್ಟದ ಕೆಲಸ ಅಂತ ನನಗೆ ಅನ್ನಿಸಿದ್ದು ಆಗ. ಒಂದು ಸರಿ ಏನಾಯಿತು, ನಮ್ಮ ತೋಟದೂರು ಶಾಮಣ್ಣ ಇದ್ದಾರಲ್ಲ, ನಮ್ಮ ತೋಟದೂರು ಶಾಮಣ್ಣನ ಅಣ್ಣನ ಮೊಮ್ಮಗಳ ಮಗಳು, ಅಂದರೆ ತೋಟದೂರು ಶಾಮಣ್ಣನ ಅಣ್ಣನ ಮೊಮ್ಮಗಳ ಮಗಳು ಭಾಳ ಚೆನ್ನಾಗಿದ್ದಾಳೆ ಅಂಥೇಳಿ ಶೀನಣ್ಣನಿಗೆ ಯಾರೋ ಹೇಳಿದ್ರಂತೆ. ಸರಿ, ನಾವು ತೋಟದೂರಿಗೆ ಹೊರಟಾಯ್ತು. ತೋಟದೂರಿಗೆ ಹೋಗುವಾಗ ಏನಾಗಿದೆ ಗೊತ್ತುಂಟ, ಅವರು ಬಹಳ ಒಳ್ಳೆಯ ಜನ. ತೋಟದೂರು ಶಾಮಣ್ಣ ಆಗಲಿ, ಅವರ ಮನೆ ಮಂದಿ ಎಲ್ಲರೂ ಕೂಡ ಒಳ್ಳೆಯವರು. ಸರಿ, ಅವರು ಒಳ್ಳೆ ರೀತಿಯಲ್ಲಿ ನಮಗೆ ಉಪಚಾರ ಮಾಡಿದರು. ಎಷ್ಟೇ ಆಗಲಿ ಗಂಡಿನ ಕಡೆಯವರಲ್ವಾ, ಆಗೆಲ್ಲ ಗಂಡು ಹೆಣ್ಣನ್ನು ಒಪ್ಪುವುದು ಅಂದರೆ ಒಂದು ದೊಡ್ಡ ವರ ಕೊಟ್ಟಾಗೆ. ಹಾಗಾಗಿ ಅವರು ಹೋಗಿ ಆಯಿತು, ನೋಡಿ ಆಯಿತು, ಎಲ್ಲ ಆಯಿತು. ಎಲ್ಲ ಆದ ಮೇಲೆ ಶೀನಣ್ಣ ಎಲ್ಲ ನೋಡಿ ಎಲ್ಲರೂ ಕೇಳಿದ್ರು. ಅವರು ಶಾಮಣ್ಣನ ಅಣ್ಣನ ಮೊಮ್ಮಗಳ ಗಂಡ ಹೆಂಡತಿ ಅವರೆಲ್ಲ ಮನೆಯವರೆಲ್ಲ ಕೇಳಿದರು, ಹೇಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಎಲ್ಲ ಬಹಳ ಒಂದು ಒಳ್ಳೆತನದಲ್ಲಿ ಕೇಳಿದರು. ಶೀನಣ್ಣ ಮತ್ತೆ ಹೇಳ್ತೇನೆ ಎಂದ. ಸರಿ ಆಯಿತು, ಮತ್ತೆ ಹೇಳ್ತೇವೆ ಅಂತ ಅವ್ರಿಗೆ ಹೇಳಿ ನಾವು ಹೊರಟೆವು. ಹೊರಡುವಾಗ ಅವನೇನು ಹೇಳಿದೆ ಗೊತ್ತುಂಟ, ಅಯ್ಯೋ ಅಕ್ಕ, ಅವಳು ಅಷ್ಟು ಉದ್ದ ಇದ್ದಾಳೆ, ಬೇಡಪ್ಪ ಆ ಉದ್ದದ ಹುಡುಗಿ ಬೇಡ ಅಂತ ಹೇಳಿದ. ನನಗೆ ತುಂಬ ಸಿಟ್ಟು ಬಂದೋಯ್ತು. ಎಂಥದ್ದು ಈ ಹುಡುಗನಿಗೆ, ಎಷ್ಟು ನೋಡಿ ಆಯ್ತು, ಇದು ಬಹುಶಃ 11ನೇದೋ 12ನೇದೋ ನಾವು ಹುಡುಗಿ ನೋಡಿದ್ದು. ಆಯಿತು, ಸರಿ, ಒಂದು ವಾರ ಏನೋ ಕಳೀತು, 10 ದಿನ ಏನೋ ಕಳೀತು. ಮತ್ತಿದ್ದಕ್ಕಿದ್ದಂತೆ ಒಂದಿನ ನನಗೆ ಫೋನ್ ಬಂತು, ಅಕ್ಕ ಕಲ್ಲೊಟ್ಟೆಗೆ ಹೋಗೋಣ ಅಂತ. ಎಂಥದಪ್ಪ ಕಲ್ಲೊಟ್ಟೆಯಲ್ಲಿ ಏನಿದೆ ಅಂತ ಯೋಚನೆ ಮಾಡಿದೆ. ಅದಕ್ಕೆ ಅವನು ಹೇಳಿದ, ಕಲ್ಲೊಟ್ಟೆಯಲ್ಲಿ ಆ ರಾಜೇಶ್ ಭಟ್ರ ಮಗನ ಮೊಮ್ಮಗಳು ಭಾರಿ ಚಂದ ಇದ್ದಾಳಂತೆ, ಹೋಗೋಣ ನೋಡಿ ಬರೋಣ ಅಂದ. ಆಯಿತು, ಈಗಿನ್ನು ಕಲ್ಲೊಟ್ಟೆಗೆ ಹೊರಟಾಯ್ತು. ಸರಿ, ಕಲ್ಲೊಟ್ಟೆಗೆ ಹೋಗಿ ಆಯಿತು. ಅಲ್ಲಿ ಹೋಗಿ ಮೊಮ್ಮಗಳು ಚಂದ ಇದ್ದಾಳಂತೆ ನೋಡೋಣ ಅಂಥೇಳಿ ನಾವು ಹೋಗುವಾಗ ಶೀನ ಏನು ಮಾಡಿದ, ನಮ್ಮದು ಕಾರ್ ಇಳಿದು ಇನ್ನೇನು ಹುಡುಗಿಯ ಮನೆ ಕಡೆ ಹೋಗಬೇಕು ಅನ್ನುವಾಗ ಅವನಿಗೆ ಅಶೋ ಅಂತ ಒಂದು ಒಂಟಿ ಸೀನಿದ. ಆಯಿತಾ, ಕೂಡಲೇ ಹೇಳಿದ, ಅಕ್ಕ ಬೇಡ, ಇದು ಬೇಡ, ಇದು ಅಪಶಕುನ, ಎಷ್ಟು ಚಂದ ಬೇಕಾಗಿರಲಿ, ನಂಗೆ ಅದು ಹುಡುಗಿ ಸರಿ ಆಗಲಿಕ್ಕಿಲ್ಲ, ವಾಪಸ್ ಹೋಗೋಣ. ಸರಿ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಅವ್ರ ಮನೆಗೂ ಹೋಗಲಿಲ್ಲ. ಅಲ್ಲಿಂದಲೇ ನಾವು ವಾಪಸ್ ಬಂದಾಯಿತು. ಈ ಶೀನಣ್ಣ ಎಂಥ ಕಿರಿಕಿರಿ ಮಾರಾಯ ನಿಂದು ಅಂತ ಹೇಳ್ಕೊಂಡು ಅವನಿಗೆ ಬೈದೆ. ಆದರೆ ಅವನೇನು ಬೇಜಾರು ಮಾಡ್ತಿರಲ್ಲ, ಬೈದರೂ ಕೂಡ ಅವನು ಬೇಜಾರು ಮಾಡ್ತಿರಲ್ಲ. ಆಯಿತು, ಅಲ್ಲಿಂದ ಮತ್ತೆ ಒಂದು 4-5 ದಿನ ಆಗಿತ್ತು. ಅಷ್ಟೊತ್ತಿಗೆ ಯಾರೋ ಒಂದು ಸುದ್ದಿ ಕೊಟ್ರಂತೆ, ದರೆಗುಡ್ಡೆ ಇದೆಯಲ್ಲ, ಆ ದರೆಗುಡ್ಡೆ ಮನೆಯಲ್ಲಿ ಒಬ್ಬ ಹುಡುಗಿ ಇದ್ದಾಳಂತೆ, ಚಂದದ ಹುಡುಗಿ ಅಂತ. ಆಯಿತು, ಸರಿ, ದರೆಗುಡ್ಡೆ ನಮ್ಗೆ ದರೆಗುಡ್ಡೆ ಗೊತ್ತಿರಲಿಲ್ಲ. ದರೆ ಮನೆ ಆದರೂ ಗೊತ್ತಿತ್ತು ಕಳಸದಲ್ಲಿ, ಈ ದರೆಗುಡ್ಡೆ ಯಾವುದು ಅಂತ ಗೊತ್ತಿಲ್ಲ. ಯಾರ್ಯಾರನ್ನ ಕೇಳಿಕೊಂಡು ದರೆಗುಡ್ಡೆಗೆ ಹೋಗಿ ಆಯಿತು. ದರೆಗುಡ್ಡೆಗೆ ಹೋಗಿ ಅಲ್ಲಿ ಅಂಗಳದ ಹತ್ತಿರ ಹೋಗುವಾಗ ಒಂದು ಹುಡುಗಿ ಚಂದ ಇದ್ಲು, ಚೂಡಿದಾರ ಹಾಕ್ಕೊಂಡು
ಗುಡಿಸ್ಕೊಂಡು ಬರ್ತಾ ಇದ್ಲು, ಅಂಗಳ ಗುಡಿಸ್ತಾ ಇದ್ಲು. ಆಯ್ತಾ, ನಾ ಚಂದ ಇದ್ದಾಳಲ್ಲ ಇವಳು, ಭಾರಿ ಚಂದ ಇದ್ದಾಳೆ ಅಂತ ಇವನಿಗೆ ಖುಷಿ ಆಯ್ತು. ಶೀನಣ್ಣನ ಯಾರು ಇರ್ಬೋದು, ಅದೇ ಹುಡುಗಿ ಇರ್ಬೋದಾ ಅಂತ ಯೋಚನೆ ಮಾಡಿದ. ಆ ಹುಡುಗಿ ಹತ್ರ ಏನು ಮಾಡಿದ್ರು ನಾವು, ನೋಡಮ್ಮ ಇದು ದರೆಗುಡ್ಡೆಯಲ್ಲಿ ಒಬ್ಬಳು ಹುಡುಗಿ ಇದ್ದಾಳಂತಲ್ಲ, ರಂಗರಾಯರ ಮನೆಯದು, ಅವರ ಮೊಮ್ಮಗಳು, ಅವರ ಮನೆಗೆ ಹೋಗೋ ದಾರಿ ಇದೆ ಅಲ್ವಾ. ಅಯ್ಯೋ, ಆ ಹುಡುಗಿನ ಆ ಹುಡುಗಿ ಬೊಂಬಾಯಿಗೆ ಹೋಗಿ ಆಯ್ತು ಮಾರ್ಯಾರೆ ಅಂದ್ಲು. ನಮಗೆ ಆಯ್ತಾ, ಬಂದ ದಾರಿಗೆ ಮತ್ತೆ ಸುಂಕ ಇಲ್ಲ ಅಂಥೇಳಿ ನಾವು ದರೆಗುಡ್ಡೆಯಿಂದ ಈ ಕಡೆ ಬರುವಾಗ ಆ ಹುಡುಗಿ ಕಿಸಕ್ಕನೆ ನಗಾಡಿದ್ದು ಗೊತ್ತಾಯ್ತು. ನನಗೆ ಆಶ್ಚರ್ಯ ಆಯ್ತು, ಇದು ಯಾಕೆ ಹುಡುಗಿ ಹೀಗೆ ಕಿಸಕ್ಕನೆ ನಗಾಡಿದ್ಲು ಅಂತ. ಮತ್ತೆ ನಮಗೆ ಭಾರಿ ಅವಮಾನ ಆಯಿತು. ಇವನಿಗೂ ಭಾರಿ ಎಂಥದ್ದು, ಆ ಹುಡುಗಿ ಒಬ್ಬಳು ಗುಡಿಸೋ ಹುಡುಗಿ, ದಾರಿ ಗುಡಿಸೋ ಹುಡುಗಿ ನನ್ನನ್ನು ನೋಡಿ ನಗಾಡಿದ್ಲಲ್ಲ ಅಂತ ಅವ್ನಿಗೆ ಸಿಟ್ಟು ಬಂತು. ಶೀನಣ್ಣ ಹೋಗೋಣಕ್ಕ ಅಂದ. ಸರಿ, ನಾವು ಕಾರಿಗೆ ಹತ್ತಿ ಬಂದೆವು. ಅಷ್ಟೊತ್ತಿಗೆ ಒಂದು ಆ ದಾರಿ ಮನೆಯಲ್ಲಿ ನಾವು ದರೆಗುಡ್ಡೆಗೆ ಹೋಗಿ ವಾಪಸ್ ಬರುವಾಗ ಮೊದಲ ದಾರಿ ಕೇಳಿದ್ವಲ್ಲ, ಅವ್ರು ಸಿಕ್ಕಿದ್ರು. ಅವ್ರ ಹತ್ರ ಕೇಳಿದ್ರು, ಹೌದಾ ಶೀನಣ್ಣ, ನಮ್ಮ ಶೀನಣ್ಣನಿಗೆ ಒಂದು ಹುಡುಗಿ ಉಂಟು ಅಂತ ಬಂದ್ವಲ್ಲ ನಾವು, ಅದು ಆ ಹುಡುಗಿ ಇರೋ ಮನೆ ಇದೆ ಅಲ್ವಾ? ಹೌದು, ಆ ಹುಡುಗಿ ಇಲ್ಲ ಮನೆಯಲ್ಲಿ. ಅಯ್ಯೋ ಇದ್ದಾಳಪ್ಪ ಅವಳು. ಹೌದು, ಹುಡುಗಿ ಇದ್ದಾಳ ಮನೆಯಲ್ಲಿ. ಹೌದು, ನೀವು ಹೋಗುವಾಗ ನನಗೆ ಫೋನ್ ಮಾಡಿದ್ಲು, ನನಗೆ ಮನೆಗೆ ಯಾರೋ ಬರ್ತಾ ಇದ್ದಾರೆ, ಯಾರಂತ ಗೊತ್ತಿಲ್ಲ ಮರ್ರೆ, ಈ ಹೆಣ್ಣು ನೋಡೋಕೆ 25 ಜನ ಬರ್ತಾರೆ ಅಂದ್ಲು. ನಾನು ಮಾತಾಡಲಿಲ್ಲ, ನಾನು ಏನಾರು ಮಾಡ್ಕೊಂಬಾರೈತಿ ಅಂತ ಹೇಳಿದೆ. ಹೇಳಿದ್ದು, ಹಾಗಾದರೆ ನಿಮಗೆ ಅದೇ ಹುಡುಗಿಯೇ ಹೇಳಿರಬೇಕು. ಮತ್ತು ಆ ಹುಡುಗಿಯಲ್ಲಿ ಇದ್ಲು ಸಿಕ್ಕಿದ್ಲು, ಅವಳು ಹೇಳಿದ್ಲು, ಗುಡಿಸ್ತಾ ಇದ್ಲು, ನಮ್ಮ ಆ ಮನೆ ಹುಡುಗಿ ಬೊಂಬಾಯಿಗೆ ಹೋಗಿದ್ದಾಳೆ ಅನ್ನಲ್ಲ. ಅಯ್ಯೋ ನಿಮ್ಮ ಕರ್ಮ, ಅದೇ ಹುಡುಗಿ, ಇಲ್ಲಿ ಯಾವ ಹುಡುಗಿ ಇಲ್ಲ, ಇಲ್ಲಿ ಯಾರ ಬೊಂಬಾಯಿಗೂ ಹೋಗಲಿಲ್ಲ ಅಂದರು. ನಮಗೆ ಮೊದಲೇ ಅಲ್ಲಿ ಅವಮಾನ ಆದಾಗಿತ್ತು, ಅವಳು ಕಿಸಕ್ಕಂತ ನಗಾಡಿದಾಗ. ಈಗಂತೂ ಮತ್ತೂ ಬೇಜಾರಾಯಿತು. ಆದರೂ ಕೂಡ ಏನು ಹೇಳ್ತಾರಲ್ಲ, ಇವನು ಜಟ್ಟಿ ಬಿದ್ದರು ಮೀಸೆ ಮಣ್ಣಾಗಲಿಲ್ಲ ಅಂತ, ಆ ಥರದಲ್ಲಿ ಇನ್ನು ಶೀನಣ್ಣ ಗತ್ತಿನಿಂದ ಹೇಳ್ದ, ಅಯ್ಯೋ ಹೌದಾ, ಅಯ್ಯ ಗುಡಿಸೋ ಜಾಡ ಮೇಲೆ ನಂಗೆ ಯಾಕೆ ಮರ್ಯಾರೆ, ಅವಳ ಅಪ್ಪನಂತ ಹುಡುಗಿ ನಂಗೆ ಸಿಗ್ತಾಳೆ. ನಾವು ಒಳಗೊಳಗೆ ನೆಗಡಿದೆ. ಅಲ್ಲ, ಅಪ್ಪನಂತ ಹುಡುಗಿ ಇದಕ್ಕೆ ಇವನಿಗೆ ಯಾರು ಮದುವೆ ಮಾಡೋದು? ಅಪ್ಪನಂತ ಹುಡುಗಿ ಇದಕ್ಕೆ ಅವಳಿಗೆ ಮದುವೆ ಮಾಡೋದಕ್ಕೆ ಹೊರತು ಇವನಿಗೆ ಎಂತಕ್ಕೆ ಇದೆಂತ ಸಲಿಂಗ ಕಾಮ ಇವನದ್ದು ಅಂತೇಳಿ ತಲೆಗೆ ಕೂಟಿದೆ. ಎಂತ ಮಾತಾಡ್ತಿ ಮಾರಾಯ ನೀನು ಅಂತೂ ಆಯಿತು. ಮತ್ತೆ ಬಂದೆವು. ಆಯಿತು ಸ್ವಾಮಿ, ಇಲ್ಲಿಗೆ 24 ಹುಡುಗಿಯರನ್ನು ನೋಡಿ ಆಯಿತು. ಈಗ 24 ಹುಡುಗಿಯರನ್ನು ನೋಡಿ ನಮಗೆ ಸಾಕಾಗಿ ಹೋಗಿದೆ. ಇದೀಗ 25ನೇ ಇಸ್ವಿಗೆ ಬಂದಿದ್ದೇವೆ ನಾವು. ಇನ್ನು 25ನೇ ಇಸ್ವಿಯಲ್ಲಾದರೂ ಒಂದು 25ನೇ ಹುಡುಗಿಯಾದರೂ ಸಿಗ್ತಾಳ ಅಂತ ನಾವು ಹುಡುಕ್ತಾ ಇದ್ದೇವೆ. ನಿಮ್ಮಲ್ಲೆಲ್ಲಾದರೂ ಇದ್ದರೆ ಒಂದು ನಮ್ಮ ಹುಡುಗನಿಗೆ ಶೀನಣ್ಣನಿಗೆ ಆಗುವಂತ, ಹೆಚ್ಚೇನು ಬೇಡಪ್ಪ, ಅವನು 5 ಅಡಿ 3 ಇಂಚ್ ಇದ್ದಾನೆ. ಆ 5 ಅಡಿ 3 ಇಂಚಿಗಿಂತ ಕಡಿಮೆ ಇದ್ದದ್ದು. ಇವನೇನು ಮನ್ಮಥನಂತ ರೂಪ ಅಂತ ಅಲ್ಲ, ಆದರೂ ನೋಡಲಿಕ್ಕೆ ಚಂದ ಇರುವಂಥದ್ದು, ಒಂದು ಗ್ರ್ಯಾಜುಯೇಷನ್ ಆಗಿರುವಂಥ ಹುಡುಗಿ ನಿಮ್ಮಲ್ಲೆಲ್ಲಾದರೂ ಇದ್ದರೆ ನಮಗೆ ಹೇಳಿ ಮರ್ರೆ, ನಾವು ಖಂಡಿತ ಬರ್ತೇವೆ. ನಮಸ್ಕಾರ.